ಇದೇನೇ ನೋಡಿ ನಮ್ಮ ಮನೆ ಟೆರೆಸಲ್ಲಿ ಇರೋವಂಥ ಈ ಗಿಡ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಆಲ್ರೆಡಿ ಹೂವು ಬೆಳಗ್ಗೆನೇ ಕಿತ್ತದೆ. ಸುಮಾರು ದಿನಕ್ಕೆ ಒಂದು 7ರಿಂದ 8 ಹೂವುಗಳು ಬಿಡುತ್ತೆ ಈ ಗಿಡದಲ್ಲಿ. ಚಿಕ್ಕ ಪಾಟಲ್ಲಿ ಹಾಕಿರೋದು, ಟೆರೆಸಲ್ಲಿ ಹಾಕಿರೋವಂಥ ಗಿಡ ಇದು. ಬೆಳಿಗ್ಗೆ 8 ಗಂಟೆಗೆ ಕಿತ್ಕೊಂಬಿಟ್ಟೆ. ಸೊ ಹಾಗಾಗಿ ಈಗ ಸಾಯಂಕಾಲ ಅಷ್ಟಾಗಿ ಒಂದು ಹೂವು ಇನ್ನೂ ಬಿಟ್ಟಿಲ್ಲ, ಮೊಗ್ಗಿದೆ. ಈ ನೋಡಿ, ಈ ಮೊಗ್ಗೆಲ್ಲ ಬೆಳಗ್ಗೆಗೆ ಅರಳುತ್ತೆ. ಬನ್ನಿ ಇವಾಗ ಇದರದ್ದು ಜ್ಯೂಸು ಮಾಡೋಣ. ಮತ್ತು ಇಲ್ಲಿ ಒಂದು ರೋಸ್ ಗಿಡ ಇದೆ ನೋಡಿ, ಮೂರು ರೋಸು ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಈ ಕಲರ್ ಕೂಡ, ನೀವು ನೋಡ್ತಾ ಇರ್ಬೋದು. ರೆಡ್ ಕಲರಲ್ಲಿ ತುಂಬ ಚೆನ್ನಾಗಿದೆ ಇದ್ರದ್ದು ಕಲರು. ನಾನಿದು ಗಿಡದಲ್ಲೇ ಹಾಗೆ ಬಿಟ್ಟಿದ್ದೀನಿ, ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. ಪೂಜೆಗೆ ಅಂತ ಕಿತ್ಕೊಳ್ಳೋಕೆ ಹೋಗಲಿಲ್ಲ, ಕೇಳಲಿಲ್ಲ ಪೂಜೆಗೆ. ಗಿಡದಲ್ಲೇ ನೋಡೋಕ್ಕೆ, ನಾವು ಟೆರೆಸ್ಗೆ ವಾಕಿಂಗ್ಗೆ ಅಂತ ಬಂದಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಡೈಲಿ ಇಷ್ಟು ಹೂವು ಬಿಡುತ್ತೆ ನಮ್ಮನೆ ಟೆರೆಸ್ನಲ್ಲಿ. ದಾಸವಾಳನೂ ಅಷ್ಟೇ, ಒಂದು ದಿನಕ್ಕೆ ಒಂದು 7ರಿಂದ 10 ದಾಸವಾಳ ಬಿಡುತ್ತೆ. ಮೊದಲಾದರೆ ಡೈಲಿ ನಾವು ಮನೆಗೆ ದೇವ್ರ ಪೂಜೆಗೆ ಶಾವಂತಿಗೆ ಹೂವು, ರೋಸು ಎಲ್ಲನೂ ದುಡ್ಡು ಕೊಟ್ಟು ಕೊಂಡ್ಕೊಂಬರ್ಬೇಕಾಗಿತ್ತು. ಸೊ ಡೈಲಿ ಅದಕ್ಕೆ ಅಂತಲೇ ತಿಂಗಳಿಗೆ ಎಷ್ಟೊಂದು ಖರ್ಚಾಗ್ತಾಯಿತ್ತು. ಈಗ ಟೆರೆಸ್ನಲ್ಲಿ ಒಂದು ಗಿಡಗಳನ್ನ ಸ್ವಲ್ಪ ಹಾಕ್ಕೊಂಡು ಅದು ಹೂವು ಬಿಡೋದ್ರಿಂದ ನಾವು ಹೊರಗಡೆಯಿಂದ ತರಿಸೋ ಅವಶ್ಯಕತೆಯೇ ಇಲ್ಲ. ಡೈಲಿ ಪೂಜೆಗೆ ಆಗೋಷ್ಟು ಹೂವುಗಳು ಬಿಡುತ್ತೆ ಮನೆಯಲ್ಲೇ. ಮತ್ತು ಇದು ಪರ್ಪಲ್ ಕಲರ್ ಇರೋದು ಶಂಖಪುಷ್ಪ ಹೂವು. ನಾನು ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಒಂದು ಗಿಡ ತೋರಿಸಿದ್ನಲ್ಲ, ಅದರದ್ದು ಹೂವು ಇದು, ಶಂಖಪುಷ್ಪ ಹೂವು. ಇದು ಕೂಡ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಇದರಿಂದ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಮಾಡಿದಂಥ ಪೂಜೆ ನೋಡಿ, ಈ ಹೂವುಗಳಿಂದ. ಆಲ್ರೆಡಿ ಬೆಳಗ್ಗೆ ಈಗ 10 ಗಂಟೆ ಆಗಿದೆ. ದೇವ್ರ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿ, ಶಿವ ಪೂಜೆ ಎಲ್ಲ ಮಾಡಿ ಮುಗಿಸಿ, ಹೂವು ನಾವು ದೇವ್ರಿಗೆ ಇಟ್ಟು ಮಿಕ್ಕಿದ್ದಂಥ ಶಂಖಪುಷ್ಪ ಹೂವದಲ್ಲಿ ಇದು ಜ್ಯೂಸ್ ಮಾಡ್ತಾ ಇರೋದು. ಏನಿಲ್ಲ, ಇದು ತುಂಬ ಸಿಂಪಲ್ಲು. ಈ ಥರ ಒಂದು 4-5 ಹೂವನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ ಅದನ್ನು ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಬೇಕು. ನೋಡಿ, ಮೇಲೆ ಇಲ್ಲಿ ಶೋಧಿಸ್ತಾ ಇರೋದು ಇವಾಗ ಇದನ್ನು. ಅಷ್ಟೇ, ಒಂದು ಗ್ಲಾಸ್ ನೀರಿಗೆ ಒಂದು 5-6 ಹೂವನ್ನು ಹಾಕಿ ಕುದಿಸಿರೋ ಅಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಬಂದಿತ್ತು. ಅರ್ಧ ಗ್ಲಾಸ್ಗೆ ಇಳಿದಿರುತ್ತೆ. ಇದಕ್ಕೆ ಇನ್ನು ಸ್ವಲ್ಪ ನೀರನ್ನ ಸೇರಿಸಿ ಒಂದು ಫುಲ್ ಗ್ಲಾಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣು ಒಂದು 5ರಿಂದ 6 ಹನಿಗಳು ಮತ್ತು ಹನಿ ಕೂಡ ಸೇರಿಸ್ತಾ ಇದ್ದೀನಿ. ಹನಿ ಹಾಕೋದ್ರಿಂದ ಅದು ಕೂಡ ಒಳ್ಳೆಯದೇನೆ. ಹನಿ ಒಳ್ಳೆಯ ಟೇಸ್ಟ್ ಕೂಡ ಕೊಡುತ್ತೆ. ಡೈಲಿ ಈ ಜ್ಯೂಸನ್ನ ಸೇವಿಸೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಹೆಲ್ತ್ಗೆ. ಕ್ಯಾನ್ಸರ್ ಅಂತ ದೊಡ್ಡ ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಈ ಗಿಡನ ಮನೇಲಿ ತಂದು ಹಾಕಿ ಬೆಳೆಸಿ ಡೈಲಿ ಇದರದ್ದು ಜ್ಯೂಸ್ ಮಾಡಿಕೊಂಡು ಕುಡಿತೀನಿ. ಈ ಜ್ಯೂಸನ್ನ ಕುಡಿಯೋದ್ರಿಂದ ಬರೀ ಹೆಲ್ತ್ ಬೆನಿಫಿಟ್ಸ್ ಅಷ್ಟೇ ಅಲ್ಲ, ನಮಗಿರುವಂಥ ಟೆನ್ಷನ್ನು, ಆ್ಯಂಗ್ಸೈಟಿ, ಸ್ಟ್ರೆಸ್ಸು ಅದು ಕೂಡ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಮತ್ತು ಇವತ್ತು ಟಿಫನ್ನಿಗೆ ನೀರು ದೋಸೆ ಮಾಡಿದ್ವಿ. ನಮ್ಮಮ್ಮ ನೀರು ದೋಸೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾನು ವಿಡಿಯೋ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಅರ್ಧ ಕೆಜಿಯಷ್ಟು ದೋಸೆ ಅಕ್ಕಿನ ಹಿಂದಿನ ದಿನ ರಾತ್ರಿಯೇ ಚೆನ್ನಾಗಿ ತೊಳೆದು ನೀರು ಹಾಕಿ ಚೆನ್ನಾಗಿ ನೆನೆಸಿರೋ ಅಂಥದ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಂದಿರೋವಂಥ ಅಕ್ಕಿನ ಈಗ ಗ್ರೈಂಡ್ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಅದನ್ನು ಫಸ್ಟು ಪುಡಿ ಮಾಡ್ಕೊಂಬಿಡೋಣ ಮಿಕ್ಸಿ ಜಾರಿಗೆ. ಹಸಿ ತೆಂಗಿನಕಾಯಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಆಮೇಲೆ ಈ ನೆಂದಿರೋವಂಥ ಅಕ್ಕಿನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ನೀರು ದೋಸೆಗೆ ಸಾಮಾನ್ಯವಾಗಿ ಅಲ್ಲೇ ಹಿಟ್ಟನ್ನ ರುಬ್ಬಿ ಅಲ್ಲೇ ದೋಸೆ ಮಾಡ್ಕೊಳ್ಳುವಂಥದ್ದು. ಹಿಟ್ಟನ್ನೇನು ನಾವು ಓವರ್ನೈಟ್ ಫರ್ಮೆಂಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಯೂಶ್ವಲಿ ನಾವು ಅಪರೂಪನೇ ನೀರು ದೋಸೆ ಮಾಡೋದು. ಮಾಮೂಲಿ ಅಕ್ಕಿ ದೋಸೆ, ರಾಗಿ ದೋಸೆ, ಕಾಳಿನ ದೋಸೆಗಳು ಎಲ್ಲ ಥರ ವೆರೈಟೀಸ್ ದೋಸೆ ಮಾಡ್ತೀವಿ. ಅದರದ್ದು ವೀಡಿಯೋಸ್ ಎಲ್ಲ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀರು ದೋಸೆ ಮಾತ್ರ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೇಟು. ಮತ್ತು ಎಷ್ಟು ತಿಂದ್ರೂ ನಮಗೆ ಸಾಕಾಗೋದೇ ಇಲ್ಲ, ಸಾಕಾಯಿತು ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ತೆಂಗಿನಕಾಯಿ ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಇದಕ್ಕೇ ಈ ನೆಂದಿರೋವಂಥ ದೋಸೆ ಅಕ್ಕಿನ ಸ್ವಲ್ಪನೇ ಹಾಕ್ಕೊಂಡು ಫುಲ್ಲು ನೈಸ್ ಆಗೋ ಹಾಗೆ, ಫೈನ್ ಪೇಸ್ಟ್ ಆಗೋ ಹಾಗೆ ರುಬ್ಕೊಬೇಕು. ಇದು ತೆಂಗಿನಕಾಯಿ ಮತ್ತು ಅಕ್ಕಿ ಎರಡೇ ಇಂಗ್ರೀಡಿಯೆಂಟ್ಸು ಈ ನೀರು ದೋಸೆಗೆ ಬೇಕಾಗಿರೋದು. ಆದರೆ ಆ ತೆಂಗಿನಕಾಯಿ ಫ್ಲೇವರ್, ಟೇಸ್ಟು ನೀರು ದೋಸೆನಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ 2, 3, 4 ತಿಂದರೂ ನಮಗೆ ಗೊತ್ತೇ ಆಗೋದಿಲ್ಲ. ಈ ಥರ ಒಂದು ಸತಿ ಮಾಡಿ ನೋಡಿ. ಹೋಟೆಲಲ್ಲಿ ನೀರು ದೋಸೆ ತೊಗೊಳ್ಳೋದೇ ಬಿಟ್ಬಿಡ್ತೀರ. ಹೋಟೆಲ್ಗಿಂತನೂ ತುಂಬ ಚೆನ್ನಾಗಾಗುತ್ತೆ ಈ ನೀರು ದೋಸೆ. ಮತ್ತು ತುಂಬ ಲೈಟಾಗಿ ಕೂಡ ಇರುತ್ತೆ, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ನೀರು ದೋಸೆ ಯೂಶ್ವಲಿ ಅಷ್ಟು ಹೆವಿ ಬ್ರೇಕ್ಫಾಸ್ಟ್ ಅಂತ ಅನ್ಸೋದೇ ಇಲ್ಲ. ಇದನ್ನು ಕೆಲವರು ನೀರು ದೋಸೆನ
ಇದನ್ನು ಬೆಲ್ಲದ ಜೊತೆಗೆ ತಿಂತಾರೆ, ಬೆಲ್ಲನ ಪುಡಿ ಮಾಡಿಕೊಂಡು. ಮತ್ತು ಹಾಗೆ ಕೂಡ ತುಪ್ಪ ಹಾಕ್ಕೊಂಡು ತಿಂತಾರೆ. ನಮ್ಮನೆಯಲ್ಲಿ ಯೂಶಲಿ ಕಾಯಿ ಚಟ್ನಿನೇ ನೀರು ದೋಸೆಗೆ ಮಾಡೋದು. ಇವಾಗ ಇದು ನೀರು ದೋಸೆ ಹಿಟ್ಟು ರೆಡಿಯಾಗಿದೆ, ಗ್ರೈಂಡ್ ಮಾಡಿ ಆಗಿದೆ ನೋಡಿ. ಇಷ್ಟು ತೆಳ್ಳಗಿರಬೇಕು. ನಾವು ಮಾಮೂಲಿ ಅಕ್ಕಿ ದೋಸೆ ಏನು ಮಾಡ್ತೀವಿ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಹಿಟ್ಟು. ಇದು ಅದಕ್ಕಿಂತ ಫುಲ್ಲು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಬೇಕು. ನೀರು ದೋಸೆಗೆ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕಾಗುತ್ತೆ ಹಿಟ್ಟು. ಮತ್ತು ಈ ನೀರು ದೋಸೆನ ನಾವು ಹೇಗೆ ಹಾಕ್ತೀವಿ ಅನ್ನೋದ್ರ ಮೇಲೆ ಅದರದ್ದು ಟೇಸ್ಟು ಡಿಪೆಂಡ್ ಆಗುತ್ತೆ. ದೋಸೆ ಕೂಡ ನಾವು ತವಾ ಮೇಲೆ ತುಂಬ ತೆಳ್ಳಗೆ ಹಾಕಬೇಕು. ಬನ್ನಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ದೋಸೆ ಟವ ಚೆನ್ನಾಗಿ ಕಾದಿರಬೇಕು. ಕಾದಿರುವಂಥ ಟವಾಗೆ ಜಸ್ಟ್ ಮೇಲ್ಗಡೆ ಒಂದು ಲೇಯರ್ ಸ್ಪ್ರೆಡ್ ಮಾಡಬೇಕು ಅಷ್ಟೇ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಬಂದಿದೆ. ಇದನ್ನು ಈ ಥರ 4 ಸೈಡ್ಸು ಫೋಲ್ಡ್ ಮಾಡಬೇಕು. ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕೋ ನಮ್ಗೆ ಇಷ್ಟ ಆಗಿದ್ದನ್ನು ಹಾಕ್ಕೊಂಡು ಈ ಥರ ಬೇಯಿಸ್ಕೊಬೇಕಷ್ಟೇ. ಯಾವುದೇ ಕಾರಣಕ್ಕೂ ಇದನ್ನು ದಪ್ಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಷ್ಟೇ ತೆಳ್ಳಗೆ ಪೇಪರ್ ಥರ ಬರಬೇಕು. ನೋಡಿ, ಟೇಸ್ಟ್ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು. ಬಾಯಿಗೆ ಹಾಕಿದ್ರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಣ್ಣೆಗಿಂತ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ರೇ ಇನ್ನೂ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ನೋಡಿ, ಈ ಥರ ಒಂದು 3-4 ತಿಂತಾ ಇದ್ದರೆ ಬೆಳಗ್ಗೆ ನೀರು ದೋಸೆ ಎಷ್ಟು ಚೆನ್ನಾಗಿರುತ್ತೆ. ಪ್ಲೇನ್ ಕಾಯಿ ಚಟ್ನಿ ಅಷ್ಟೇ ಇದಕ್ಕೆ ಚೆನ್ನಾಗಿರೋದು. ಈ ದೋಸೆಗೆ ಸಾಗು ಅಥವಾ ಆಲೂಗಡ್ಡೆ ಪಲ್ಯ ಎಲ್ಲದಕ್ಕಿಂತ ಪ್ಲೇನ್ ತೆಂಗಿನಕಾಯಿ ಚಟ್ನಿನೇ ಚೆನ್ನಾಗಿರೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.